ಇದು ನಾನು ವಿತ್ ನೋ ಮೇಕಪ್ 10 ಮಿನಿಟ್ಸಲ್ಲಿ ಫುಲ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ವೆಯ್ಟ್ ಮಾಡಿ, ಡೋಂಟ್ ಬ್ಲಿಂಕ್, ಲೆಟ್ಸ್ ಗೆಟ್ ರೆಡಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ, ನೀವು ತುಂಬಾ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಿದ್ದೀನಿ. ಇದು ಬಿಫೋರ್ ಮೇಕಪ್. ಆಫ್ಟರ್ ಮೇಕಪ್ ಅಲ್ಲಿ ಫುಲ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ, ನೋಡುವ, ವೇಟ್ ಮಾಡಿ. ಲೆಟ್ ಸ್ಟಾರ್ಟ್ ಆಯ್ತಾ. ಫಸ್ಟಿಗೆ ನಾನು ಕ್ಲೆನ್ಸ್ ಮಾಡಿದ್ದೀನಿ, ಫೇಸ್ ವಾಶ್ ಮಾಡಿ ಕ್ಲೆನ್ಸ್ ಮಾಡಿದ್ದೀನಿ. ಅದಾದ್ಮೇಲೆ ನಾನು ಟೋನರ್ ಅಪ್ಲೈ ಮಾಡಿದ್ದೀನಿ, ಲಿಪ್ ಬಾಮ್ ಹಾಕಿದ್ದೀನಿ. ಸೆಲ್ಫ್ ಕೇರ್ ತಗೊಳ್ಬೇಕಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಈಗ ನಾನು ಹೋಗ್ತಿರೋದು ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಮಾಯಿಶ್ಚರೈಸರ್. ಸೊ ಲೆಟ್ಸ್ ಅಪ್ಲೈ ಮಾಯಿಶ್ಚರೈಸರ್. ಇದು ತುಂಬಾ ಇಂಪಾರ್ಟೆಂಟ್ ಗೈಸ್, ಮಾಯಿಶ್ಚರೈಸರ್ ಹಾಕ್ಲೇಬೇಕು ಆಯ್ತಾ. Okay. ದಟ್ ವಿಲ್ ಎನ್ಹಾನ್ಸ್ ಯುವರ್ ಸ್ಕಿನ್ ಅಂಡ್ ಮೇಂಟೈನ್ pH ಬ್ಯಾಲೆನ್ಸ್. ಸೊ ರೈಟ್ ಮಾಯಿಶ್ಚರೈಸರ್ನ ಚೂಸ್ ಮಾಡಿ. ಯು ಕ್ಯಾನ್ ಗೋ ವಿತ್ ಡಾಟ್ ಆ್ಯಂಡ್ ಕೀ, ಯು ಕ್ಯಾನ್ ಗೋ ವಿತ್ ಪಾಂಡ್ಸ್ ಹೈಡ್ರಾ ಇರುತ್ತೆ ನೋಡಿ, ಅದನ್ನು ಅಪ್ಲೈ ಮಾಡ್ಬೋದು. ಸೊ ಸಿ, ವಿತ್ ಮಾಯಿಶ್ಚರೈಸರ್ ಸ್ಕಿನ್ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಫಸ್ಟ್ ನಾವು ಪ್ರೆಪ್ ಮಾಡಬೇಕು ಬಿಫೋರ್ ಅಪ್ಲೈಯಿಂಗ್ ಎನಿ ಮೇಕಪ್. ದಟ್ ಈಸ್ ವೆರಿ ಮಸ್ಟ್ ಸ್ಟೆಪ್. ಓಕೆ, ದಿಸ್ ಒನ್ ವಿಚ್ ಐ ಟುಕ್ ನ್ಯೂ, ದಟ್ ಈಸ್ ಆಲ್ಸೋ ದಿಸ್ ಲೆನೇಜ್. ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್. ಇದು ಸ್ಕಿಪ್ ಕೂಡ ಮಾಡ್ಬೋದು, ಬಿಫೋರ್ ಮೇಕಪ್ ಕೂಡ ಅಪ್ಲೈ ಮಾಡ್ಬೋದು, ಅದಾದಮೇಲೆ ಮೇಕಪ್ ಕೂಡ ಅಪ್ಲೈ ಮಾಡ್ಬೋದು ಆ್ಯಸ್ ಎ ಮೇಕಪ್ ಫಿಕ್ಸರ್ ಅಂತ ಹೇಳ್ಬೋದು. ನಾನು ಅದೇ ಥರ ಮಾಡ್ತಿದ್ದೀನಿ. ಸೊ ಲೆಟ್ ಇಟ್ ಡ್ರೈ. ಒಂದು ಹೇಳೋದನ್ನು ಮರ್ತು ಬಿಟ್ಟೆ, ಯಾಕಂದರೆ ಇವಾಗ ಸಮ್ಮರ್ ಸೀಸನ್ ಮತ್ತು ಸನ್ಸ್ಕ್ರೀನ್ ತುಂಬ ಇಂಪಾರ್ಟೆಂಟ್. ಸಮ್ಮರ್ ಇಲ್ಲಾದರೂ ಕೂಡ ಸನ್ಸ್ಕ್ರೀನ್ ಹಾಕಲೇಬೇಕು. ಸೊ ಐ ಗೋ ವಿತ್ ಡರ್ಮಾಕೋ. ದಿಸ್ ಇಸ್ ವೆರಿ ಗುಡ್ ಆ್ಯಕ್ಚುಲಿ. So whichever suits for your skin, that is okay. Fragrance free, vitamin E ಇದೆ. So always try to apply. ತುಂಬ ಕೋಲ್ಡ್ ಫೀಲ್ ಆಗುತ್ತೆ, ಚೆನ್ನಾಗಿದೆ. ಆಫ್ಟರ್ ಮಾಯಿಶ್ಚರೈಸರ್ ನೀವು ಈ ಸ್ಟೆಪ್ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಕೆಲವು ಸಲ ನೆನಪೋಗುತ್ತೆ, ಬಟ್ ಡೋಂಟ್ ಸ್ಕಿಪ್ ಇಟ್. ದಟ್ ವಿಲ್ ಹೆಲ್ಪ್ ಯು. ಓಕೆ, ಯು ಕ್ಯಾನ್ ಜಸ್ಟ್ ರಿಮೈನಿಂಗ್ ಯು ಕ್ಯಾನ್ ಅಪ್ಲೈ ಟು ಯೋರ್ ಹ್ಯಾಂಡ್ಸ್. ನೆಕ್ಸ್ಟ್ ನಾನು ಹೋಗ್ತಿರೋದು ಪ್ರೈಮರ್. ನಾನು ಯಾವಾಗಲೂ ಆಲ್ಮೋಸ್ಟ್ ಇಟ್ಸ್ ಬಿನ್ 3-4 ಇಯರ್ಸ್ ಐ ಆಮ್ ಯೂಸಿಂಗ್ ದ ಸೇಮ್ ಪ್ರೈಮರ್, ದಟ್ ಈಸ್ ಬ್ಲರ್ ಪರ್ಫೆಕ್ಟ್ ಲ್ಯಾಕ್ಮಿ. ಸೊ ಎಲ್ಲ ಪ್ರಾಡಕ್ಟ್ಸ್ ಡಿಸ್ಕ್ರಿಪ್ಷನಲ್ಲಿ ಇದೆ, ಹೋಗಿ ಚೆಕ್ ಮಾಡಿ ಆಯಿತಾ. ಸೊ ಐ ಗೋ ವಿತ್ ದಿಸ್. ಇದಾದಮೇಲೆ ನೀವು ಬೇರೆ ಮೇಕಪ್ ಮಾಡೋದೇ ಅವಶ್ಯಕತೆ ಇಲ್ಲ, ಅಷ್ಟು ಚೆನ್ನಾಗಿದೆ ಗೊತ್ತಾ ಇದು. ನಂಗೆ ತುಂಬ ಇಷ್ಟ. ಸೂಟ್ಸ್ ಮೈ ಸ್ಕಿನ್. ದ ಬ್ಲರ್ ಪರ್ಫೆಕ್ಟ್ ಮತ್ತೊಂದು ಸಿಗತ್ತೆ, ಬಟ್ ನಾನು ಯೂಸ್ ಮಾಡ್ತಿರೋದು ಇದು. ಸಿ, ಸೊ ಯು ಕ್ಯಾನ್ ಯೂಸ್ ಯೋರ್ ಹ್ಯಾಂಡ್ಸ್ ಓನ್ಲಿ. ನೀವು ಕೈಯೇ ಯೂಸ್ ಮಾಡಿ ಟ್ಯಾಪ್ ಟ್ಯಾಪ್ ಮಾಡ್ಬೋದು. ಸೊ ನನ್ನ ಕೈಯೇ ಸರಿ ಆಗತ್ತೆ ಯೂಸ್ ಮಾಡಲಿಕ್ಕೆ, ಇಲ್ಲಾದರೆ ಬ್ರಷ್ ಅಷ್ಟು ಆಗಲ್ಲ. ಬಟ್ ಫೌಂಡೇಶನ್ಗೆ ನಾನು ಕೆಲವು ಸಲ ಬ್ರಷ್ ಯೂಸ್ ಮಾಡ್ತೀನಿ. ಸಿ, ಇಷ್ಟೇ ಸಾಕು ಗೈಸ್. ಇಷ್ಟೇ ಹೋಗಿ ಒಂದು ಲಿಪ್ಸ್ಟಿಕ್ ಹಾಕಿದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ಇದು ಒಂಥರ ಬಟರಿ ಟೈಪ್ ಪ್ರೈಮರ್. ಇದು ತುಂಬ ಚೆನ್ನಾಗಿದೆ, ಬಟರ್ ಫೀಲ್ ಕೊಡುತ್ತೆ. ಆ್ಯಂಡ್ ದಿಸ್ ಇಸ್ ಲೈಕ್ ಸಮಥಿಂಗ್ ಚಿಕ್ಕಿ ಸ್ಮೂತಿ. ಸೊ ಸಿ ಹೌ ಶೈನ್ ಇಟ್ ಲುಕ್ಸ್, ರೈಟ್? ಕ್ಯಾನ್ ಯು ಸಿ ಮೈ ಫೇಸ್? Okay, now let's dry this. Just wait for 1 minute. Just wait for 1 minute. Okay? Next guys, I have color corrector. So color corrector concealer palette ಇದೆ, ಇದರಲ್ಲಿ ಕರೆಕ್ಟ್ ಕೌಂಟರ್. ಸೊ ನಿಮ್ಮ ಹತ್ರ ಏನಾದರೂ ಪ್ಯಾಚಸ್ ಕಾಣ್ತಿದ್ರೆ ಇಲ್ಲಿ ಎಲ್ಲ, ಸೊ ಯು ಕ್ಯಾನ್ ಜಸ್ಟ್ ಅಪ್ಲೈ. ಓಕೆ, ಐ ಆಲ್ವೇಸ್ ಯೂಸ್ ಟು ಅಪ್ಲೈ ವಿತ್ ಮೈ ಹ್ಯಾಂಡ್ಸ್ ಓನ್ಲಿ. I think I cannot see. Let me use the small mirror and start to apply. Okay, so to close any, you can mix it. So I have this color and it's very good. I always skip this ಆಯ್ತಾ. ಇದು ನಾನು ಜಾಸ್ತಿ ಯೂಸ್ ಮಾಡಲಿಕ್ಕೆ ಹೋಗಲ್ಲ.
ಸೊ ಸಿನ್ಸ್ ಐ ಆಮ್ ಅಪ್ಲೈಯಿಂಗ್ ಟುಡೇ ಪ್ರಾಪರ್ ಮೇಕಪ್, ಸೊ ಎಸ್. ಏನು ಗೊತ್ತಾ ಗೈಸ್, ನನಗೆ ಫಸ್ಟ್ ಎಲ್ಲ ಮೇಕಪ್ ಮಾಡಲಿಕ್ಕೆ ಗೊತ್ತಿಲ್ಲ ಇತ್ತು ಗೊತ್ತಾ. ನಂದು ಹೇಗಾದರೆ ಪೌಡರ್ ಫಸ್ಟ್ ಒಂದು ಮಾಯ್ಶ್ಚರೈಸರ್ ಹಾಕೋದು, ಅದು ನಿವ್ಯದೆಲ್ಲ ಇರುತ್ತಲ್ಲ, ಮಾಯ್ಶ್ಚರೈಸರ್ ಹಾಕೋದು. ಅದಾದ್ಮೇಲೆ ಒಂದು ಪೌಡರ್, ಪಾಂಡ್ಸ್ ಪೌಡರ್, ಇದು ಇವಾಗ ಕೂಡ ನನ್ನ ಹತ್ರ ಪಾಂಡ್ಸ್ ಪೌಡರ್ ಇದೆ. ಸೊ ಪಾಂಡ್ಸ್ ಪೌಡರ್ ಹಾಕೋದು, ಐಲೈನರ್ ಹಾಕೋದು, ಲಿಪ್ಸ್ಟಿಕ್ ಹಾಕೋದು, ಹೋಗೋದು ಅಷ್ಟೇ. ಲಿಪ್ಸ್ಟಿಕ್ ಕೂಡ ವೆರಿ ಲೈಟ್ ಆಯ್ತಾ, ಕೆಲವು ಸಲ ಲಿಪ್ ಪೆನ್ಸಿಲ್ ಅಷ್ಟೇ ಹಾಕೋದು. ನಂಗೆ ಮೇಕಪ್ ಬಗ್ಗೆ ಚೂರು ಐಡಿಯಾ ಇಲ್ಲ, ಮತ್ತು ನಾನು ಹಾಕೋದಿಲ್ಲ ಇದು. ಐ ಥಿಂಕ್ ಆಲ್ಮೋಸ್ಟ್ till 23 I was not applying that much makeup. ಲೈಕ್ 20 ಒಳಗಡೆ 20 ಇಯರ್ಸಲ್ಲಿ ನಾನು ಒಂಚೂರು ಮೇಕಪ್ ಅಷ್ಟು ಅಪ್ಲೈ ಮಾಡಿಲ್ಲ. ಎಲ್ಲಾದರೂ ಇದು ಏನು ನನಗೆ ಕ್ಲಾಸಿಕಲ್ ಡ್ಯಾನ್ಸ್ ಇರುತ್ತೆ, ಏನಾದರೂ ಫಂಕ್ಷನ್ ಇರುತ್ತೆ, ಆವಾಗ ಮಾತ್ರ. ಸೊ ಅಮ್ಮ ಅಪ್ಲೈ ಮಾಡ್ತಿದ್ರು. ಸ್ಕ್ರೀನ್ ಕೂಡ ನನ್ನ ಹತ್ರ ಇಲ್ಲದ ಅಷ್ಟು ಕಪ್ಪು ಕಪ್ಪು ಆಗ್ತಿತ್ತು ಸ್ಪೋರ್ಟ್ಸಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಮಾಡಿ. ಸೊ ನಾನು ಏನು ಅಪ್ಲೈ ಮಾಡ್ತೀನಿ, ಒಂದು ಫೇಸ್ ವಾಶ್, ಅದು ಕೂಡ ಹಿಮಾಲಯ, ಸ್ಟಿಲ್ ಐ ಆಮ್ ಯೂಸಿಂಗ್ ದ್ಯಾಟ್ ಫೇಸ್ ವಾಶ್ ಓನ್ಲಿ. ಸೊ ನನಗೆ ಅಷ್ಟು ಮೇಕಪ್ ಇಂಟ್ರೆಸ್ಟ್ ಈಗ ಈಗ ಬಂತು ಗೈಸ್, ಹೇಗೆ ಏನು ಅಂತ. ಸೊ ಮೊದಲೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ ನನಗೆ, ಯಾವುದು ಕಾಂಟರ್, ಯಾವುದು ಏನಂತ ಹೇಳ್ತೀವಿ, ಯಾವುದು ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದು, ಯಾವ ಸ್ಕಿನ್ಗೆ ಯಾವ ಸೂಟ್ ಆಗುತ್ತೆ, ಅದೆಲ್ಲ ನನಗೆ ಏನು ಗೊತ್ತಾಗ್ತಿಲ್ಲ ಇತ್ತು. ಓಕೆ, ಇವಾಗ ಐ ಗೋ ವಿತ್ ಫೌಂಡೇಶನ್. ಸೊ ಕರೆಕ್ಟರ್ ಅಪ್ಲೈ ಮಾಡಿದ್ದೀನಿ ಆಯಿತಾ. ಕಲರ್ ಕರೆಕ್ಟರ್ ನಿಮಗೆ ಜಾಸ್ತಿ ಅಪ್ಲೈ ಮಾಡಬೇಕಾದ್ರೆ ಜಾಸ್ತಿ ಅಪ್ಲೈ ಮಾಡ್ಬೋದು, ಬಟ್ ಸಿನ್ಸ್ ಇಷ್ಟೇ ಸಾಕು ನಿಮಗೆ ತೋರಿಸ್ಬೇಕಂತಗೋಸ್ಕರ ನಾನು ಅಪ್ಲೈ ಮಾಡಿದ್ದೆ. ಸೊ ಮಾರ್ಕ್ಸ್ ಎಲ್ಲ ಹೋಗಿದೆ, ಸೊ ಅಷ್ಟು ಕಾಣ್ತಿಲ್ಲ. ಯಾ ಓಕೆ. ಸೊ ಫೌಂಡೇಶನಲ್ಲಿ ಬ್ಲೆಂಡ್ ಮಾಡುವಾಗ ಅದು ಹೋಗುತ್ತೆ. ಸೊ ಐ ಯೂಸ್ ವೆರಿ ಲಿಟಲ್ ಫೌಂಡೇಶನ್ ಆ್ಯಂಡ್ ಇಟ್ಸ್ 128 ಫಿಟ್ ಮೀ. ಈ ಕಲರ್ ಯೂಸ್ ಮಾಡ್ತಿದ್ದೀನಿ. ಸೊ ಐ ಯೂಸ್ ಟು ಟ್ಯಾಪ್. ಓಕೆ, ಐ ಥಿಂಕ್ ನಾನು ತಗೊಂಡಿದ್ದೆ ಸ್ವಲ್ಪ ಇದು. ಏನು ಹೇಳ್ತಿದ್ದೀನಿ ಅಂದರೆ, ಸೊ ಮೇಕಪ್ ಅಷ್ಟು ಬರಲ್ಲ ಆಯ್ತು, ಈಗ ಈಗ ಮೇಕಪ್ ಮಾಡ್ತಿದ್ದೀನಿ. ಬಟ್ ಹೊರಗಡೆ ಹೋದರೆ ಮಾತ್ರ, ಎಲ್ಲಾದರೂ ಫಂಕ್ಷನ್ ಇದ್ದರೆ ಮಾತ್ರ ಗೈಸ್, ಏನಾದರೂ ಇವೆಂಟ್ ಫಂಕ್ಷನ್ ರೀಲ್ಸ್ ಕೂಡ ನಾನು ಯಾವಾಗಾದರೂ ಡ್ರೆಸ್ ಹಾಕಿದರೆ ಮಾತ್ರ ನಾನು ಮೇಕಪ್ ಮಾಡ್ತೀನಿ. ಕೆಲವು ಸಲ ನನಗೆ ಇಂಟ್ರೆಸ್ಟ್ ಬರುತ್ತೆ, ಓಕೆ ಈಗ ಮೇಕಪ್ ಮಾಡಿ ಶೂಟ್ ಮಾಡುವುದು, ಆವಾಗಲೇ ಫ್ರೀ ಇರುವಾಗಲೇ ನಾನು ಮೇಕಪ್ ಮಾಡೋದು. ಇಲ್ಲಾಂದರೆ ನಾನು ಮೇಕಪ್ ಚೂರು ಟಚ್ ಮಾಡಲ್ಲ. ಅಷ್ಟೇ ಮಾಯ್ಶ್ಚರೈಸರ್, ಒಂದು ಕಾಂಪ್ಯಾಕ್ಟ್ ಪೌಡರ್, ಲಿಪ್ಸ್ಟಿಕ್, ಐಲೈನರ್ ಅಷ್ಟೇ ಹಾಕೋದು. ಬೇಕಾದರೆ ಸ್ವಲ್ಪ ಐ ಶ್ಯಾಡೋ ಹಾಕಿ ಶೈನ್ ಕೊಡೋದು ಅಷ್ಟೇ. ಮತ್ತು ಬ್ಲಷ್ ಈಸ್ ಮೈ ಫೇವ್ರೇಟ್. ಸೊ ಅಷ್ಟೇ ಹಾಕೋದಾಯ್ತಾ, ಮತ್ತೇನಿಲ್ಲ. ನೀವೇನು ಅನ್ಕೋಬೇಡಿ ನಾನು ಜಾಸ್ತಿ ಮೇಕಪ್ ಮಾಡಿದ್ದು. ತುಂಬ ಜನ ಕೇಳ್ತಿದ್ರು, ಇದು ನಿನ್ನ ನ್ಯಾಚುರಲ್ ಫೇಸಾ ಮೇಕಪ್ ಮಾಡಿದ ಫೇಸ್ ಅಂತ. ಫಸ್ಟೆಲ್ಲ ತುಂಬ ಕೇಳ್ತಿದ್ರು. ಇಲ್ಲ, ನನ್ನ ನ್ಯಾಚುರಲ್ ಫೇಸೇ ಅಂತ ಹೇಳ್ತಿದ್ದೆ ನಾನು. ನಾನು ಕಂಪನಿಯಲ್ಲಿ ಇರುವಾಗ ಆಫೀಸಲ್ಲಿ ತುಂಬ ಜನ ಕೇಳ್ತಿದ್ರು, ನಿನ್ನ ಫೇಸ್ ಯಾಕೆ ಇಷ್ಟು ಶೈನ್ ಆಗ್ತಿದೆ ಸೊ ಅಂತ ಹೇಳ್ತಿದ್ರು. ಸೊ ನಾನು ಅವರಿಗೆ ಹೇಳ್ತಿದ್ದೆ, ಇಟ್ ಈಸ್ ಬಿಕಾಸ್ ನಾನೇನು ಅಪ್ಲೈ ಮಾಡಿಲ್ಲ. ಸೊ ಇಟ್ ಜಸ್ಟ್ ಲಿಪ್ಸ್ಟಿಕ್ ಪೌಡರ್ ದಟ್ ಸೆಟ್ ಅಂತ ಹೇಳಿದೆ. ಒಂದು ಸ್ಮಾಲ್ ಕಾಂಪ್ಯಾಕ್ಟ್ ಪೌಡ್ರ್ ಆಫೀಸ್ ಫಸ್ಟ್ ಫ್ರೆಶರ್ ಆಗಿರುವಾಗ ಒಂದು ಇದ್ದಿತ್ತು, ಒಂದು ಸ್ಮಾಲ್ ಲ್ಯಾಕ್ಮಿದೆ ಅನಿಸುತ್ತೆ, ಒಂದು ಇದ್ದಿದ್ದು ಅಮ್ಮ ಕೊಟ್ಟಿದ್ದು, ಅಮ್ಮ ಹತ್ರ ಇದ್ದಿದ್ದೇ ನಾನು ಕೊಟ್ಟಿದ್ದು. ಸೊ ಅದು ಯೂಸ್ ಮಾಡ್ತಿದ್ದೆ ಆಯಿತಾ. ಅಷ್ಟೇ, ನನ್ನ ಹತ್ರ ಜಾಸ್ತಿ ಮೇಕಪ್ಪೇ ಇಲ್ಲ ಗೈಸ್. ಈ ಬ್ರಷ್ ತುಂಬ ಚೆನ್ನಾಗಿದೆ ಆಯಿತಾ, 4 in 1. ಇದರಲ್ಲಿ ಹಿಂಗೆ ಓಪನ್ ಮಾಡಿದರೆ ಈ ಥರ ಮತ್ತೊಂದಿದೆ ನೋಡಿ. ಸೊ ನನಗೆ ತುಂಬ ಇಷ್ಟ ಆಯಿತು. ಸೊ ಗರ್ಲ್ಸಿಗೆ ತುಂಬ ಕಷ್ಟ ಆಗುತ್ತೆ, ಒಂದು ಬ್ರಷ್ ಎಲ್ಲೋ ಬಿದ್ದಿರತ್ತೆ, ಮತ್ತೊಂದು ಬ್ರಷ್ ಎಲ್ಲೂ ಬಿದ್ದಿರತ್ತೆ. ಸೊ ಗೊತ್ತಾಗಲ್ಲ, ಬ್ರಷ್ ಮಿಸ್ ಆಗುತ್ತಾ. ಬಟ್ ಕ್ಯಾರಿ ಮಾಡಲಿಕ್ಕೆ ಪಾಕೆಟ್ ಫ್ರೆಂಡ್ಲಿ ಇರೋದಕ್ಕೆ ಇದು ಬ್ರಷ್ ಬೆಸ್ಟ್. ಸೊ ಎಲ್ಲ ವೆಬ್ಸೈಟಲ್ಲಿ ಸಿಗುತ್ತೆ 4 in 1 ಬ್ರಷ್. ಇದು ಮಾರ್ಕ್ಸ್ದು. ಐ ಥಿಂಕ್ ಐ ಹ್ಯಾವ್ ಟು ಅಪ್ಲೈ ಸಮ್ ಮೋರ್. ಇವಾಗ ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡುವ. ಲೆಟ್ಸ್ ಸಿ. ಯಾಕೆ ಸುಮ್ಮನೆ ಜಾಸ್ತಿನೇ ಅಪ್ಲೈ ಮಾಡುವಲ್ಲ ಇವತ್ತು. ಅದಾದಮೇಲೆ ಕರೆಕ್ಟಾಗಿ ನಾನು ಬ್ಲೆಂಡ್ ಮಾಡಬೇಕಿದು. ಓಕೆ, ನಾನು ಬ್ಲೆಂಡರ್ ಎಲ್ಲೋಯ್ತು ಅಂತ ಗೊತ್ತಿಲ್ಲ ಈಗ. ಬ್ಲೆಂಡರಲ್ಲಿ ಸ್ವಲ್ಪ ನೀರು ಹಾಕಿ ಸ್ಪಾಂಜಿ ಮಾಡಿದರೆ, ಹೀಗೆ ಟ್ಯಾಪ್ ಟ್ಯಾಪ್ ಮಾಡಿದರೆ ಸರಿಯಾಗಿ ಬ್ಲೆಂಡ್ ಆಗುತ್ತದು. ಬ್ಲೆಂಡರ್ ಮಿಸ್ಸಿಂಗ್ ಆಗಿದೆ. ಆಮೇಲೆ ಜಾಸ್ತಿ ಮೇಕಪ್ ಮಾಡಲಿಕ್ಕೂ ಇಷ್ಟ ಇಲ್ಲ, ಜಾಸ್ತಿ ಹಾಕಿದರೆ ಫೇಸೇ ಲುಕ್ಕೇ ಡಿಫ್ರೆಂಟ್ ಕಾಣುತ್ತೆ. ನನ್ನ ಎಂಗೇಜ್ಮೆಂಟಲ್ಲಿ ಹಾಗೆ ಆಯಿತು ಗೈಸ್.
ಅನ್ಫಾರ್ಚುನೇಟ್ಲಿ ನನ್ನ ಮೇಕಪ್ಪೇ ಚೇಂಜ್ ಆಯಿತು. ಹಸ್ಬೆಂಡ್ ನಂದು ಹಸ್ಬೆಂಡ್ ಕೇಳ್ತಿದ್ರು, ಇದು ಎಂತ ಮೇಕಪ್ ಮಾಡಿ ಬಂದಿದ್ಯಾ, ಚೆನ್ನಾಗಿ ಕಾಣುತ್ತೆ, ಬಟ್ ಅಷ್ಟು ಯಾಕೆ ಮಾಡಿ ಬಂದಿ, ನೀನು ನ್ಯಾಚುರಲ್ಲೇ ಚೆನ್ನಾಗಿ ಕಾಣ್ತಿದ್ಯಲ್ಲ, ನೀನೇ ಖುದ್ ಮಾಡ್ಬೋದಿತ್ತು. ಬಟ್ ಫೋಟೋಸಲ್ಲಿ ಚೆನ್ನಾಗಿ ಬರ್ತಿದೆ HD ಯಲ್ಲಿ, ಬಟ್ ಇಟ್ಸ್ ನಾಟ್ ಮೀ, ಇಟ್ ಡಸಂಟ್ ಲುಕ್ ರಿಯಲ್ ಮೀ. ರಿಯಲ್ ಮೀನೇ ಚೇಂಜ್ ಆದರೆ ಮೇಕಪ್ ಮಾಡಿನೇ ಏನು ಯೂಸು. ಸೊ ವೆಡ್ಡಿಂಗಲ್ಲಿ ನಾನು ಹೇಳಿದ್ದೆ, ನಂಗೆ ನ್ಯಾಚುರಲ್ಲೇ ಬೇಕು, ಜಾಸ್ತಿ ಮೇಕಪ್ ಬೇಡ, ಸೊ ಸಟಲ್ ಮೇಕಪ್ ಅಷ್ಟೇ, ಜಾಸ್ತಿ ಬೇಡ, ಜಾಸ್ತಿ ಅಪ್ಲೈ ಮಾಡೋದು ಬೇಡ, ನಾನಾಗೆ ಕಾಣಬೇಕು, ಬೇರೆಯವ್ರ ಥರ ಕಾಣಬಾರ್ದು, ನಾನಾಗೆ ಕಾಣಬೇಕು. ಫೋಟೋಸಲ್ಲಿ ಚೆನ್ನಾಗಿ ಬರ್ತಿದೆ, ಬಟ್ ರಿಯಾಲಿಟಿ ಫ್ರಂಟಲ್ಲಿ, ನೀವು ಇಷ್ಟು ಫ್ರಂಟಲ್ಲಿ ನೋಡ್ರೆ ಒಂಥರ ಕೇಕಿ ಲುಕ್ ಆಗಿತ್ತು. ಮೊದಲೇ ಸಮ್ಮರ್ ಸೀಸನ್, ಮೊದಲೇ ಹೀಟ್, ಅದು ಕೂಲರ್ ಕೂಡ ಸರಿ ವರ್ಕ್ ಆಗ್ತಿಲ್ಲ ಇತ್ತು. ಹೋ ಫಾರ್ ದ ಬೆಸ್ಟ್, ಎಲ್ಲ ಆಗೋದು ಒಳ್ಳೇದಕ್ಕೆ ಅಂತ ಸುಮ್ಮನೆ ಆದೆ ನಾನು. ಇಟ್ಸ್ ಫೈನ್. ಈಗ ಕೂಡ ನೀವು ಕನ್ಸಿಲರ್ ಯೂಸ್ ಮಾಡ್ಬೋದು. ಆವಾಗ ನಾನು ಕಲರ್ ಕರೆಕ್ಟರ್ ಯೂಸ್ ಮಾಡಿದ್ದೆ, ಇವಾಗ ಕನ್ಸಿಲರ್ ಯೂಸ್ ಮಾಡ್ಬೋದು. ಸೊ ಬಟ್ ಐ ವಿಲ್ ಸ್ಕಿಪ್ ದಿಸ್ ಸ್ಟೆಪ್. ಸೊ 2 ಟೋಟಲ್ ಯೂಸ್ ಮಾಡಿದ್ದೀನಿ. ಓಕೆ, ಸೊ ದಿಸ್ ಇಸ್ ಮೈ ನಾರ್ಮಲ್ ಲುಕ್. ಸೊ ಇವಾಗ ನೀವು ಕನ್ಸಿಲರ್ ಹಾಕ್ಬೋದು. ಇವಾಗ ನನ್ನ ಹತ್ರ ಇರೋದು ಪೌಡರ್. ಸೊ ಐ ವಿಲ್ ಗೋ ವಿತ್ ಕಾಂಪ್ಯಾಕ್ಟ್ ಪೌಡರ್. ಪಾಯಿಂಟ್ ಟು ಬಿ ನೋಟೆಡ್ ಗೈಸ್, ನಾನೇನು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಅಲ್ಲ. ಪ್ಲೀಸ್ ಇಗ್ನೋರ್ ಇಫ್ ಎನಿ ಸ್ಮಾಲ್ ಮಿಸ್ಟೇಕ್. ಐ ಆಮ್ ಜಸ್ಟ್ ಶೋಯಿಂಗ್ ದ ರೂಟೀನ್ ದ್ಯಾಟ್ ವರ್ಕ್ಸ್ ಫಾರ್ ಮೀ. ಪ್ರಾಡಕ್ಟ್ಸ್ ಡಿಸ್ಕ್ರಿಪ್ಷನಲ್ಲಿ ಇದೆ, ಚೆಕ್ ಮಾಡಿ. ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಕೆಲವು ಜನರಿಗೆ ಫೇಸಿಗೆಲ್ಲ ತುಂಬ ಇಲ್ಲಿ ಬ್ಲ್ಯಾಕ್ ಇರುತ್ತಲ್ಲೋ, ಡಾರ್ಕ್ ಸರ್ಕಲ್ಸ್, ಅವರು ಕರೆಕ್ಟರ್ ಮತ್ತು ಕಾಂಟರ್ ಕನ್ಸಿಲರ್ ಇದೆಲ್ಲ ಸರಿಯಾಗಿ ಅಪ್ಲೈ ಮಾಡಿ ಏನು ಹೇಳೋದು ಅಪ್ಲೈ ಮಾಡ್ಬೋದು. ಸೊ ಎಸ್, ಹೇಗೆ ಕಾಣ್ತಿದ್ದೀನಿ ನಾನು? ಚೆನ್ನಾಗಿ ಕಾಣ್ತಿದ್ಯಾ? ಸಿ ವಿತ್ ದ ಕಾಂಪ್ಯಾಕ್ಟ್ ಪೌಡರ್. ಓಕೆ, ಇಟ್ ಲೈಕ್ ಕ್ಯಾನ್ ಜಸ್ಟ್ ಡಸ್ಟ್ ಇಟ್ ಔಟ್ ಎಕ್ಸ್ಟ್ರಾ ಇದ್ರೆ. ಓಕೆ, ಫೇಸ್ ಪ್ಯಾಲೆಟ್ ಯೂಸ್ ಮಾಡಬೇಕು. ಬ್ಲೆಂಡಿಂಗ್. ಓಕೆ, ಓಕೆ, ಹೈಲೈಟರ್ ತುಂಬ ಇಂಪಾರ್ಟೆಂಟ್. ನನ್ನ ಹತ್ರ ಮತ್ತೊಂದು ಬ್ಲಷ್ ಇದೆ, ಬಟ್ ಐ ವಿಲ್ ಗೋ ವಿತ್ ದಿಸ್ ಬ್ಲಷ್. ಲುಕಿಂಗ್ ಕ್ಯೂಟ್ ಅಲ್ಲ, ಕಾಣುತ್ತೆ. ಬ್ಲಷ್ ಲಾಸ್ಟಲ್ಲೇ ಕೂಡ ನೀವು ಅಪ್ಲೈ ಮಾಡ್ಬೋದು. ಇಟ್ಸ್ ನಾಟ್ ನೆಸೆಸರಿ ದ್ಯಾಟ್ ಯು ಕ್ಯಾನ್ ಅಪ್ಲೈ ಆಫ್ಟರ್ ಅಪ್ಲೈಯಿಂಗ್ ಎವ್ರಿಥಿಂಗ್, ಬಟ್ ಐ ವಿಲ್ ಗೋ ವಿತ್ ನೌ. ಯೂಸ್ ದಿಸ್ ಹೈಲೈಟರ್. ಸಿ, ನೋಸಲ್ಲಿ ಶೈನಿಂಗ್ ಕಾಣುತ್ತಲ್ಲ, ನನಗೆ ಇದು ಇಷ್ಟ ಆಗುತ್ತೆ. ಆಯಿತಾ, ಒಂಥರ ಚೆನ್ನಾಗಿ ಕಾಣುತ್ತೆ, ಲುಕ್ ಕೂಡ ಒಂಥರ ಬ್ಯೂಟಿಫುಲ್ ಫೀಲ್ ಆಗುತ್ತೆ. ನಾರ್ಮಲ್ ಇದ್ರೂ ಕೂಡ ಸನ್ಲೈಟಲ್ಲಿ ಡೇ ಅಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ, ನೈಟಲ್ಲಿ ಕೂಡ ತುಂಬ ಚೆನ್ನಾಗೇ ಕಾಣೋದು. ಸೊ ಇಫ್ ಯು ಯೂಸ್ ದ ರೈಟ್ ಪ್ಯಾಲೆಟ್. ಓಕೆ, ಸಿ, ಆ್ಯಂಡ್ ದಿಸ್ ಬ್ಲಷ್ ಆ್ಯಂಡ್ ಹೈಲೈಟರ್ ಯು ಕ್ಯಾನ್ ಯೂಸ್ ಇಟ್ ಆನ್ ಯುವರ್ ಐ ಶ್ಯಾಡೋ ಆ್ಯಸ್ ಅನ್ ಐ ಶ್ಯಾಡೋ. ಅದು ಕೂಡ ನಿಮಗೆ ತುಂಬ ಅರ್ಜೆಂಟ್ ಇದ್ರೆ ನಾನು ಹಾಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಟ್ಯಾಪ್ ಮಾಡ್ತೀನಿ. ಬಟ್ ಇವತ್ತು ನಾನು ಪ್ರಾಪರಾಗಿ ನಿಮ್ಗೆ ತೋರಿಸ್ತೀನಿ ಹೀಗೆ ಇದೆ ಅಂತ. ಸೊ ಹೆಂಗೆ ಗೊತ್ತಾ, ಇದು ಬ್ಲೆಂಡ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಗೈಸ್. ಸೊ ಚೆನ್ನಾಗಿ ಬ್ಲೆಂಡ್ ಆಗಬೇಕಿದು. ಓಕೆ, ಸಿ, ಈಗ ಹೇಗೆ ಕಾಣ್ತಿದೆ? ನಾನಾಗೆ ಕಾಣ್ತಿದ್ಯಲ್ಲ. ಓಕೆ, ನಿಮ್ಮ ಮೇಕಪ್ ನಿಮ್ಮ ಐಬ್ರೋ ಮೇಲೆ ಡಿಪೆಂಡ್ ಆಗುತ್ತೆ. ನನಗೆ ಜಾಸ್ತಿ ಡಾರ್ಕ್ ಇಷ್ಟ ಆಗಲ್ಲ, ಬಟ್ ಓಕೆ, ಸಮಥಿಂಗ್ ಲೈಕ್ ದಿಸ್ ನಾರ್ಮಲ್. ಐಬ್ರೋ ಮೇಲೆ ನಿಮ್ಮ ಮೇಕಪ್ ಡಿಪೆಂಡ್ ಆಗುತ್ತೆ. ಡಾರ್ಕ್ ಮಾಡಿದರೆ ಎಲ್ಲ ಗಲೀಜ್ ಕಾಣುತ್ತೆ. ಸೊ ಲೈಕ್ ದಿಸ್ ಜಸ್ಟ್ ಮೇಕ್ ಇಟ್. ಐ ನೋ. ಸೊ ಇಷ್ಟೇ ಆಯಿತಾ ಗೈಸ್. ಐ ವಿಲ್ ಗೋ ವಿತ್ ಐಲೈನರ್. ಲೆಟ್ ಮೀ ಅಪ್ಲೈ ಇಟ್. ಸಿ, ನೈಸ್ ರೈಟ್? ಐ ಮೇಡ್ ಅ ಮಿಸ್ಟೇಕ್. ಐಲೈನರ್ ಯಾಕೆ ಅಪ್ಲೈ ಮಾಡ್ಲಿಕ್ಕೆ ಹೋಗಿದ್ದೆ? ಐ ಶ್ಯಾಡೋ ಅಪ್ಲೈ ಮಾಡ್ಬೇಕು ತಾನೆ, ಅದು ನನಗೆ ಬೈಯಾಟ ಆಯಿತು. ಈಗ ಮತ್ತೆ ರಬ್ ಮಾಡಬೇಕಾ? ಐ ಶ್ಯಾಡೋ ಪ್ಯಾಲೆಟ್ ಯೂಸ್ ಮಾಡಿಲ್ಲ, ಸೊ ಅದು ಯೂಸ್ ಮಾಡ್ತೀನಿ. ಓಕೆ, ಕ್ಲೀನ್ ಆಯಿತು ಗೈಸ್.
go with this eyeshadow palette. I just love it. I thought first light either guys. Okay, I use this color light. Now just blend with your hands. Okay, see, I'll go with this color, this one, shine one. Just blend it. ಜಾಸ್ತಿ ಬೇಡ. ಸೊ ದಟ್ ಲುಕ್ಸ್ ಕೂಲ್ ರೈಟ್. ಬೇಕಾದರೆ ಸ್ವಲ್ಪ ಗೋಲ್ಡನ್ ಗ್ಲೋ ಮಾಡುವ. ಸೊ ಇಟ್ಸ್ ಶಿಮ್ಮರಿ ಶಿಮ್ಮರಿ. When you have beautiful dress at the night time, you can wear this. Okay, so that looks cool and beautiful. You just blend like this. Something like this. Let's apply eyeliner. So eyeliner ಮಿಸ್ ಆಯ್ತಲ್ಲ, ಈಗ ಅಪ್ಲೈ ಮಾಡ್ತೀನಿ. ಸೊ ಗೈಸ್, ಐಲೈನರ್ ಅಪ್ಲೈ ಮಾಡಿದ್ದೀನಿ. ಸಿ, I'll go with the lip liner. Okay, ಇದು ಶಾರ್ಪ್ನರ್ ಹಾಳಾಯ್ಕಾಯ್ತು. So today I'm applying this, but before that, let's mascara. ನನ್ನ ಹತ್ರ ಅದು ಕರ್ಲರ್ ಇಲ್ಲ, ನಾಯ್ಕಾಯಿಂದ ತಗೊಳ್ಬೇಕು ಕರ್ಲರು. ಸೊ ಅದು ಚೆನ್ನಾಗಿ ಕಾಣುತ್ತೆ. ಯು ಕ್ಯಾನ್ ಮೇಕ್ ಯುವರ್ ಐ ಲ್ಯಾಶಸ್ ಕರ್ಲ್. ಸೊ ಲೆಟ್ಸ್ ಅಪ್ಲೈ ದಿಸ್. ಓ, ನಾನು ಇದೆಲ್ಲ ಗೆಟ್ ರೆಡಿ ವಿತ್ ಮಿ ವಿಡಿಯೋ ಯೂಟ್ಯೂಬ್ ಶಾರ್ಟ್ಸಲ್ಲಿ, ಇನ್ಸ್ಟಾಗ್ರಾಮ್ ರೀಲಲ್ಲಿ ಮಾಡಿದ್ದೀನಿ, ಬಟ್ ಫುಲ್ ವ್ಲಾಗ್ ನಾನು ಯಾವಾಗಲೂ ಮಾಡಿಲ್ಲ. ಸೊ ದಿಸ್ ಇಸ್ ಮೈ ಫಸ್ಟ್ ಟೈಮ್ ವಾಟ್ ಐ ಡೂ, ಆ್ಯಂಡ್ ಆಲ್ ದ ಪ್ರಾಡಕ್ಟ್ಸ್ ಆರ್ ಇನ್ ಡಿಸ್ಕ್ರಿಪ್ಷನ್. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ದ ಪ್ರಾಡಕ್ಟ್ಸ್. ಸೊ ಬಜೆಟ್ ಫ್ರೆಂಡ್ಲಿ ಗೈಸ್, ಅಷ್ಟೇನು ಇಲ್ಲ. ಲುಕ್ಸ್ ವೆರಿ ಸೆಟಲ್ ಅಲ್ವಾ, ಜಾಸ್ತಿ ಇಲ್ಲ. ಸ್ವಲ್ಪ ಬ್ಲಷ್ ಅಪ್ಲೈ ಮಾಡಿದ್ದೀನಿ, ಬಟ್ ದಟ್ಸ್ ಓಕೆ. ಐ ಥಿಂಕ್ ನಾನು ಬ್ರೌನ್ ಶೇಡ್ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಅದು ನನ್ನ ಡ್ರೆಸ್ ಡಿಫೈನ್ ಆಗಿ ಅಪ್ಲೈ ಮಾಡಿದ್ದೀನಿ. ಐ ಕ್ಯಾನ್ ಬ್ಲೆಂಡ್ ಇಟ್, ಐ ಕ್ಯಾನ್ ರಿಮೂವ್ ಇಟ್ ಇಫ್ ನಾಟ್ ನೀಡೆಡ್, ನಾಟ್ ರಿಕ್ವೈರ್ಡ್. ಯಾ, ಸ್ವಲ್ಪ ಟೈಮ್ ಆಗಬೇಕು. ಈಗ ಒಂದು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀನಿ. ಗೋ ವಿತ್ ವಿಚ್ ಲಿಪ್ಸ್ಟಿಕ್ ಗೈಸ್? ನನ್ನ ಹತ್ರ ಕ್ಯೂಟ್ ಸಣ್ಣ ಸಣ್ಣದು ಮ್ಯಾಕ್ ಲಿಪ್ಸ್ಟಿಕ್ ಇದೆ. ಸೊ ಐ ಹ್ಯಾವ್ ದಿಸ್ ಕಲರ್ ಆ್ಯಂಡ್ ಐ ಆಮ್ ಹ್ಯಾವಿಂಗ್ ರೆಡ್ ಕಲರ್. ಸೊ ಐಲ್ ಗೋ ವಿತ್ ದ ರೆಡ್. ಚೆನ್ನಾಗಿ ಕಾಣುತ್ತೆ. ಸಿ, ಅಷ್ಟು ಹೀಗೆ ಎಕ್ಸ್ ಆಡಕ್ಕೆ ಯಾವಾಗಲೂ. ಗೈಸ್, ಫೇಸ್ ಲುಕ್ಕೇ ಚೇಂಜ್ ಆಯಿತು ಗೊತ್ತಾ ಅಲ್ವಾ? ಎಷ್ಟು ಚೆನ್ನಾಗಿ ಕಾಣ್ತಿದೆ. ಓ ಮೈ ಗಾಡ್. So this is all my makeup. Now I can go with the toner, this one also. I can go with this also. ನನ್ನ ಹತ್ರ ಮೇಕಪ್ ಫಿಕ್ಸರ್ ಇಲ್ಲ, ಸೊ ನಾನು ಯೂಶ್ವಲಿ ಮೇಕಪ್ ಫಿಕ್ಸರ್ ಯೂಸ್ ಮಾಡಲ್ಲ. ಒಂದು ಇದಿತ್ತು, ಅದು ಎಕ್ಸ್ಪೈರ್ ಆಯಿತು, ಸೊ ನಾನು ಡಿಸೈಡ್. ಸೊ ಐಲ್ ಗೋ ವಿತ್ ದ ಲೇನೇಜ್. ದಿಸ್ ಇಸ್ ವೆರಿ ಗುಡ್. Yes guys, finally this is my makeup look. So how I am looking. Wow, incredible. So ಚೆನ್ನಾಗಿ ಕಾಣ್ತಿದೆಯಲ್ಲ. ಸೊ ಇಷ್ಟೇ ಗೈಸ್. ತುಂಬ ಫಂಕ್ಷನ್ಗೆ, ಇವೆಂಟ್ಗೆ ಏನು ರೆಡಿ ಮಾಡಬೇಕಾದ್ರೆ ಈ ಥರ ಮೇಕಪ್ ಮಾಡೋದು, ಇಲ್ಲಾಂದರೆ ನಾರ್ಮಲ್ ಮೇಕಪ್ ಆಗುತ್ತೆ. ಕೆಲವರು ಜಾಸ್ತಿ ಮಾಡ್ತಾರೆ, ಬಟ್ ಐ ಆಮ್ ಗೋಯಿಂಗ್ ವಿತ್ ದಿಸ್. ಸೊ ಹೌ ಯು ಲೈಕ್ ಮೈ ಮೇಕಪ್ ಟ್ಯುಟೋರಿಯಲ್ ಟುಡೇ? ಸೊ ಹೋಪ್ ಯು ಲೈಕ್ಡ್ ಇಟ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಸೊ ಹೆಲ್ಪ್ ಆಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಲಿಂಕ್ಸ್ ಇದೆ, ಹೋಗಿ ಚೆಕ್ ಮಾಡಿ ಮತ್ತು ಬೈ ಮಾಡಿ ನಿಮ್ಗೆ ಇಷ್ಟ ಆದರೆ ಪ್ರಾಡಕ್ಟ್ಸ್ಗಳು. ಮತ್ತು ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ, ಆಯಿತಾ? ಸೊ ಮತ್ತು ಏನಾದರೂ ನೀವು ಮೋರ್ ವೀಡಿಯೋಸ್ ಮೇಕಪ್ ಕೇರ್, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ಮಾಡಬೇಕಾದ್ರೆ ಪ್ಲೀಸ್ ಕಾಮೆಂಟಲ್ಲಿ ಹೇಳಿ ಯಾವ್ದು ವೀಡಿಯೋ ಮಾಡಬೇಕಂತ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋದಾ. ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ. ಓಕೆ, ನನ್ನ ಫೋಟೋಸ್ ನೋಡಿ ಆಯಿತಾ ಗೈಸ್?